ದೂರದೃಷ್ಟಿ ನಾಯಕ ಅಂಗರಾಮಯ್ಯ ನಾವೆಲ್ಲರೂ ಎದ್ದು ನಿಂತು ಅವರಿಗೆ ಅಭಿಮಾನದ ತಪಾಲವನ್ನು ತಟ್ಟಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಪಂಪನ ಧರ್ಮಾತೀತ ಮಾನವ ಪ್ರೀತಿ, ಬಸವಣ್ಣನ ಜಾತ್ಯತೀತ ಕೀರ್ತಿ, ಕರ್ನಾಟಕ ಮಾತೆ ಜಯ ಸುಂದರ ನದಿ ಅಂದದ ಚಂದದ ಹೊನ್ನಿನ ಗಯ ತನುಜಾತೆ ಜಯ ಹಸುರಿನ ಜಲ ಗೌತಮ ದಿನ ವಿದ್ಯಾರಣ್ಯ ಬಸವೇಶ್ವರ ಮಾತೆ. ಧನ್ಯವಾದಗಳು. ಕೊಡ್ತಾ ಇದ್ದೇನೆ ಸರ್. ಇದನ್ನು ಸರಸ್ವತಿಯನ್ನ ಮುಂದಿನಿಂದ ಹಾಕಿದ್ರೆ ಇವರೇ ಪವರ್ ಮಾತಾಡಂಗ ಆಗ್ಬಿಟ್ಟವನೆ ಅಂದ್ಕೊಂಡ್ರೆ ಕಣ ಪವರ ಏನ್ ಪವರ್ ಮಾತಾಡಂಗ ಆಗ್ಬಿಟ್ಟ ಅಂದ್ಕೊಂಡ್ರು. ಪವರ್ಫುಲ್. ದೀಪ ಅಡ್ಡ ಬರ್ತಾ ಇದೆ. ಸ್ವಲ್ಪ ಹಿಂದೆ ಬನ್ನಿ, ಯಾರು ಕಾಣಲ್ಲ ನೀವು. ಬರೀ 4 ಜನ ತೆಗಿಬೇಕಾಗ್ತದೆ. ಬಾಳಿಗೆ ಶುಭೋದಯ ಬರೆದು ಅಪರೂಪದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಜ್ಞಾನದ ಸಂಕೇತವಾಗಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಅಭಿಮಾನದಿಂದ ನಾನು ಅವರಿಗೆ ಗೌರವವನ್ನು ಕೂಡ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾನ್ಯ ವರ್ಗದ ಕುಟುಂಬದಿಂದ ಬಂದು ಮುಖ್ಯವಾಗಿ ಇವತ್ತು ನಿನ್ನೆಯಿಂದಲೂ ಕೂಡ ಈ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಬಂದು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಅವರಿಗೆ ಅವಕಾಶಗಳನ್ನ ಮಾಡಿಕೊಳ್ಳಬೇಕು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ಮಕ್ಕಳುಗಳಿಗೆ ಸಾಧನೆಯನ್ನ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರ, ರೇಷ್ಮೆ ಹಾಗೂ ಪಶುಸಂಗೋಪನಾದಂಥ ಶ್ರೀ ಕೆ ವೆಂಕಟೇಶ್ ಅವರ, ಶಾಸಕರಾದಂಥ ರವಿಶಂಕರ್ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಷಡಕ್ಷರಿ ಅವರ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಶರಣಪ್ಪ ಬಿ ಆಲಸೆ ಅವರ, ಎಲ್ಲ ಈ 4 ಜಿಲ್ಲೆಗಳ ಸರ್ಕಾರಿ ನೌಕರರು ಸೇರಿದರು. ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು 4 ಜಿಲ್ಲೆಗಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರುಗಳ ಇತರ ಎಲ್ಲ ಪದಾಧಿಕಾರಿಗಳಿಗೆ ಬಳಗ ರಾಜ್ಯದ ಎಲ್ಲ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿದ್ದಾರೆ. ಇಲ್ಲಿ ಆಗಮಿಸಿರ್ತಕ್ಕಂಥ ನೌಕರರ ಸಂಘದ ಎಲ್ಲ ಮಾನ್ಯ ಸದಸ್ಯರುಗಳ, ಇತರ ಎಲ್ಲ ಸ್ನೇಹಿತರ, ಮಾಧ್ಯಮದ ಷಡಕ್ಷರಿಯವರು
ಕಾರ್ಯಕ್ರಮ ಮುಗಿದ ಮೇಲೆ ಪ್ರತಿಭಾ ಪುರಸ್ಕಾರ ನೀಡಲಿಕ್ಕೆ ನೀವು ಬರಬೇಕು ಅಂತೇಳಿ ನನಗೆ ಆಹ್ವಾನಿಸಿದ್ರು. ನಾನು ಹೇಗೂ ಮೈಸೂರಿಗೆ ಬರ್ತಾ ಇದ್ದೀನಿ, ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ಅವರಿಗೆ ಹೇಳಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಪ್ರತಿಭಾ ಪುರಸ್ಕಾರ ಸರ್ಕಾರಿ ನೌಕರರ ಮಕ್ಕಳು ಅವರಿಗೆಲ್ಲರಿಗೂ ಕೂಡ ಉಜ್ವಲವಾದಂಥ ಭವಿಷ್ಯ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಸಕ್ತರು. ಯಾವಾಗಲೂ ಕೂಡ ನಾವು ಒಂದು ಕನಸನ್ನು ಕಟ್ಟಿರಬೇಕು. ಕನಸನ್ನು ಕಟ್ಟಿಕೊಳ್ಳದೆ ಹೋದರೆ ನಮ್ಮ ಬದುಕು ಹಸನಾಗಲ್ಲ. ಅಬ್ದುಲ್ ಕಲಾಂ ಅವರು ಮಾಜಿ ರಾಷ್ಟ್ರಪತಿ ಮಾತು ಇದೆ, ಕನಸು ನನಸಾಗಬೇಕಾದ್ರೆ ಕನಸು ಕನಸುಗಳು ವಿಚಾರಗಳಾಗ್ತದೆ, ವಿಚಾರಗಳು ಕಾರ್ಯಕ್ರಮಗಳಾಗ್ತದೆ, ಆ ಮೂಲಕ ಅದು ನನಸಾಗ್ತದೆ ಅಂತೇಳಿ ಅಬ್ದುಲ್ ಕಲಾಂ ಅವರು ಪ್ರತಿಯೊಬ್ಬರು ಕೂಡ ಕನಸನ್ನ ಕಟ್ಟಿರಬೇಕು. ಆ ಕನಸನ್ನ ಕಟ್ಟಿಕೊಂಡು ನಮ್ಮ ಭವಿಷ್ಯವನ್ನು ರೂಪಿಸಬೇಕು. ಪ್ರತಿಭೆ ಅಂತಕ್ಕಂಥದ್ದು ಇದೆಯಲ್ಲ, ಕೆಲವರಿಗೆ ಬೇರೆ ಬೇರೆ ರೂಪದಲ್ಲಿ ಪ್ರತಿಭೆಗಳಿರ್ತವೆ, ಕೆಲವರಿಗೆ ವಿಶಿಷ್ಟವಾದಂಥ ಪ್ರತಿಭೆಗಳಿರ್ತವೆ. ಬರೀ ಅಂಕ ಜಾಸ್ತಿ ಗಳಿಸಿಕೊಳ್ಳದೆ ಪ್ರತಿಭೆ ಅಲ್ಲ. ಈಗ ಸ್ಪೋರ್ಟ್ಸ್ನಲ್ಲಿ ಕೆಲವರು ಮುಂದೆ ಅವ್ರಿಗೆ ಪ್ರತಿಭೆ ಇರ್ತದೆ. ಸ್ಪೋರ್ಟ್ಸ್ನಲ್ಲಿ ಅವರು ಪ್ರತಿಭಾವಂತರು ಮಾರ್ಕ್ಸ್ ತಗೊಂಡ್ರೆ ಮಾರ್ಕ್ಸ್ ತಗೊಂಡ್ರೆ ಮಾತ್ರ. ಆಮೇಲೆ ಪ್ರತಿಭೆ ಇದೆಯಲ್ಲ, ಯಾರ ಸೊತ್ತು ಅಲ್ಲ. ಪ್ರತಿಭೆ ಯಾರ ಸೊತ್ತು ಅಲ್ಲ. ಅದಕ್ಕೆ ಒಂದು ಅಕ್ವೈರ್ಡ್ ಕ್ಯಾರೆಕ್ಟರ್ ಇರ್ತದೆ. ಅಕ್ವೈರ್ಡ್ ಕ್ಯಾರೆಕ್ಟರು ನೀವು ಅವಕಾಶ ಸಿಗ್ಬೇಕು, ಸಂದರ್ಭ ಸಿಗ್ಬೇಕು. ಈಗ IAS ಅಲ್ಲಿ ನಮ್ಮ IAS ಮಾರ್ಕ್ಸ್ ತಗೊಂಡಿದೆಯಲ್ಲ, ಈಗ ಅವಕಾಶ ಸಿಕ್ಕಿರೋದ್ರಿಂದ ನಿಮ್ಮ ಹಳ್ಳಿಯಿಂದ ಬಂದಿದೆಯಾ? ಹಳ್ಳಿಯಿಂದ ಅಂಕನಹಳ್ಳಿ ಅಂಕನಹಳ್ಳಿ ನೋಡಿ, ಹಳ್ಳಿಯಿಂದ ಬಂದು IASನಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ಅವಕಾಶ ಸಿಕ್ಬೇಕಷ್ಟೇ. ಅವಕಾಶ ಸಿಕ್ಕದೆ ಹೋದ್ರೆ ಆಮೇಲೆ ನಾವು ಆ ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಂಡು ಯಾರನ್ನು ದೂರದು. ಆಮೇಲೆ ಮಕ್ಕಳು ಪ್ರತಿಭಾವಂತರಾಗಿರ್ತಾರೆ, ಶಾಲಾ ಶಿಕ್ಷಕರು ಎಷ್ಟು ಜವಾಬ್ದಾರರು ಅಷ್ಟೇ ಪೋಷಕರು ಕೂಡ ಜವಾಬ್ದಾರರು.
ಪೋಷಕರು ಅವರ ಕರ್ತವ್ಯವನ್ನು ನಿರ್ವಹಿಸಿದರು. ಶಾಲಾ ಶಿಕ್ಷಕರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವುಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡದೇ ಅವರು ಪ್ರತಿಭಾವಂತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಗೊತ್ತಾಗುತ್ತದೆ ಯಾರು ಪ್ರತಿಭಾವಂತರಾಗುವಂತಕ್ಕಂಥದ್ದು ಗೊತ್ತಾಗುತ್ತದೆ. ಯಾವ ವಿಷಯದಲ್ಲಿ ಇವರಿಗೆ ಆಸಕ್ತಿ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದನ್ನ ಗುರುತಿಸಿ ಅದನ್ನು ಬೆಳೆಸ್ತಕ್ಕಂಥ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮತ್ತು ತಂದೆ ತಾಯಿಗಳು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಪ್ರತಿಭಾವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇವತ್ತು ನಿಮ್ಮ ಮಕ್ಕಳು ನಿಮಗೆಲ್ಲ ಅವಕಾಶ ಸಿಕ್ಕಿದೆ, ವಿದ್ಯಾವಂತರಾಗತಕ್ಕಂಥ ಅವಕಾಶ ಸಿಕ್ಕಿದ್ದಾರೆ. ಇನ್ನು ಎಷ್ಟೋ ಜನರಿಗೆ ಅವಕಾಶಗಳು ಸಿಕ್ಕಿರಲಿಲ್ಲ. ನಮ್ಮ ಸಮಾಜದಲ್ಲಿ ಇನ್ನೂ ಸ್ವಾತಂತ್ರ್ಯ ಬಂದು ನೀನು 78 ವರ್ಷ ಆಯ್ತು ಬಂದಿದೆ. 78 ವರ್ಷ ಆದರೂ ಕೂಡ 78% ವಿದ್ಯಾವಂತರ ಸಂಖ್ಯೆ 78%. ಅದರಲ್ಲಿ ನಿಜವಾಗಿ ಮೌಲ್ಯಯುತವಾದಂಥ ವಿದ್ಯಾವಂತರ ಸಂಖ್ಯೆ ಕಡಿಮೆ. ವೈಚಾರಿಕತೆ ಬೆಳೆಸ್ಕೊಂಡಿರ್ತಕ್ಕಂಥದ್ದು, ವೈಜ್ಞಾನಿಕತೆ ಬೆಳೆಸ್ಕೊಂಡಿರ್ತಕ್ಕಂಥದ್ದು ಬಹಳ ಕಡಿಮೆ. ಆಮೇಲೆ ಯಾವುದೇ ಕಾರಣಕ್ಕೆ ನೀವು ಸರ್ಕಾರಿ ನೌಕರರು ಜಾತಿ ಧರ್ಮ ಮಾಡಕ್ಕೆ ಹೋಗಬಾರದು. ಜಾತಿ ಧರ್ಮ ಮಾಡಕ್ಕೆ ಹೋಗಬಾರದು. ನಾವು ಜಾತ್ಯತೀತ ತತ್ವವನ್ನು ಒಪ್ಪಿಕೊಳ್ಳಿ. ಅದು ನಮ್ಮ ಸಂವಿಧಾನ ಅದಂತಾನೆ ಏನಿಲ್ಲ. ಅದಕ್ಕೆ ನಿನ್ನೆ ಈ ತಾಲೂಕು ತಾಲೂಕುಗಳಿರ್ತಾವಲ್ಲ, ಅಲ್ಲಿಗೆ ನೋಡಲ್ ಆಫೀಸರ್ಗಳು ಮಾಡಿದ್ದೀವಿ. ನೋಡಲ್ ಆಫೀಸರ್ಸ್ ಅಂದರೆ KAS ಆಫೀಸರ್ಸ್, ಸೀನಿಯರ್ ಆಫೀಸರ್ಸ್, ಅವ್ರನ್ನ ನೋಡಲ್ ಆಫೀಸರ್ಸ್ ಪ್ರತಿ ತಾಲೂಕಿಗೂ ನೋಡಲ್ ಆಫೀಸರ್ ಅಂತ ಮಾಡಿದ್ದೀವಿ. ಅವ್ರದ್ದು ತರಬೇತಿ ಮೈಸೂರಿನಲ್ಲಿ ಅಲ್ಲಿ ಭಾಷಣ ಮಾಡ್ತಾ ಇದ್ದೆ ನಾನು ಅವರಿಗೆ. ಜನರಲ್ ಆಗಿ ನನ್ನ ಅನುಭವ ಹೇಳ್ತಾ ಇದ್ದೆ. ರಾಜಕೀಯದಲ್ಲಿ ನಾನು 41 ವರ್ಷ ಆಯಿತು. MLA ಆಗಿ, ಮಂತ್ರಿಯಾಗಿ 40 ವರ್ಷ ಆಯಿತು. ನನ್ನ ಅನುಭವದಿಂದ ಹೇಳ್ತಾ ಇದ್ದೆ. ಅದಕ್ಕೆ ನಮ್ಮ ಜವಾಬ್ದಾರಿ ಮತ್ತು ನಿಮ್ಮ ಜವಾಬ್ದಾರಿ ಸಮಾಜ ಬದಲಾವಣೆ ಮಾಡಬೇಕಲ್ವಾ? ಯಾರ ಜವಾಬ್ದಾರಿ ಇರ್ತದೆ? ನಮ್ಮದು ನಿಮ್ಮದು. ರಾಜಕಾರಣಿಗಳು, ಸರ್ಕಾರಿ ನೌಕರರು, ಜನರು. ಏನಪ್ಪ ನಮಗೆ ಆಯಿತು, ಕೆಲಸ ಸಿಕ್ಕಿದ್ದಾರೆ, ನನ್ನ ಹೆಂಡತಿ ಮಕ್ಕಳು ಸುಖವಾಗಿದ್ದು ಸಾಕು, ನನ್ನ ಮಕ್ಕಳಿಗೆ ಸಾಕು, ನಾವು ಮನೆ ಕಟ್ಟಿಕೊಂಡು ಸಾಕು, ಆ ಥರ ತೃಪ್ತಿ ಆಗಲ್ಲ. ಸಮಾಜದಲ್ಲಿ ನಾವು ಬೆಳೆದಂಥ ಸಮಾಜ ಇದೆಯಲ್ಲ, ಅವ್ರ ಗುಣ ಇದೆ. ಈಗ ನೀವು ಉದ್ಯೋಗರಾಗಬೇಕು, ನಾನು ಉದ್ಯೋಗರಾಗಬೇಕು. ಸರಿ, ನಮ್ಮ ಅಪ್ಪ ಖರ್ಚು ಮಾಡೋದು ದುಡ್ಡು ಹಾಕ್ಬೇಕಾಗುತ್ತಾ? ನಮ್ಮ ಮನೆಯವ್ರು ಖರ್ಚು ಮಾಡೋದು ದುಡ್ಡಲ್ಲಿ ಆಗುತ್ತಾ? ಏನಪ್ಪ ಸರಿ, ನಮ್ಮ ಅಪ್ಪ ದುಡ್ಡು ಖರ್ಚು ಮಾಡೋದು ದುಡ್ಡಲ್ಲಿ ನಾನು ಲಾಯರ್ ಆಗಲಿಕ್ಕೆ,
MLA ಸಾಧ್ಯ ಇಲ್ಲ. ಜನರು ತೆರಿಗೆ ಕೊಡ್ತಾರಲ್ಲ, ಹಣದಿಂದ ನಾವೆಲ್ಲ ನಮ್ಮದು ಸಮಾಜದ ಋಣ ಇದೆಯಲ್ಲ ನಮಗೆ, ಮತ್ತೆ ಋಣ ತೀರ್ಸೋಕ್ಕೆ ಬೇಡವಾ ಅಲ್ವೇನ್ರಿ? ನಿಮ್ಗೆ ಅನ್ಸಲ್ವಾ? ಅನ್ಸುತ್ತಲ್ವಾ? ಸಮಾಜದ ಋಣ ನಮ್ಮ ಮೇಲಿದೆ. ಏನು ಸರಿ ಕೇಳಿಸ್ತಾ ಇಲ್ವೇ? ಕೇಳಿಸ್ತಾ ಇದೆ ಈಗ? ನಾನು ಮೆತ್ತಿ ಮಾತಾಡ್ತಾ ಇದ್ದೆ. ಕೆಳಗೆ ಸರಿ ಜೋರಾಗಿ ಮಾತಾಡಿರೋದ್ರಿಂದ ನಾನು ಮೆತ್ತಿ ಮಾತಾಡ್ತೇನೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಮೇಲೆ ಸಮಾಜದ ಋಣ ಇದೆ. ಆ ಋಣ ತೀರಿಸಿದ್ರೇ ಬದುಕು ಸಾರ್ಥಕ. ಮತ್ತೆ ಪ್ರತಿಯೊಬ್ಬರು ಕೂಡ ಬದುಕನ್ನು ಸಾರ್ಥಕ ಮಾಡ್ತಾರೆ ಅಲ್ವಾ? ಈಗ ಎಲ್ಲರೂ ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲ, ಹುಟ್ಟಿದ ಮೇಲೆ ಸಾಯಲೇಬೇಕು. ಈ ಹುಟ್ಟು ಸಾವು ಇದೆಯಲ್ಲ, ಅದರ ನಡುವೆ ಇರ್ತಕ್ಕಂಥ ಜೀವನ ಇದೆಯಲ್ಲ, ಆ ಜೀವನ ಸಾರ್ಥಕ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ ಅಲ್ವಾ? ಆಕಸ್ಮಿಕ, ಸಾವು ಗ್ಯಾರಂಟಿ. ಇರ್ತದಲ್ಲ ಜೀವನ. ಒಬ್ಬರು 70 ವರ್ಷ ಬದುಕಬಹುದು, 80 ವರ್ಷ ಬದುಕಬಹುದು, 100 ವರ್ಷ ಬದುಕಬಹುದು, 20 ವರ್ಷ ಬದುಕಬಹುದು. ಆಮೇಲೆ ಅದಕ್ಕಿಂತ ಬದುಕಿ ಜಾಸ್ತಿ ಆಗಿರೋದಿಲ್ಲ. ಅದಕ್ಕೆ ಈ ಹುಟ್ಟು ಸಾವಿರ ನಡುವೆ ಇದ್ದ ಜೀವನ, ಆ ಜೀವನನ ಸಾರ್ಥಕವಾದ ಜೀವನ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಗುರಿ ಆಗಬೇಕು. ಮತ್ತೆ ಮನುಷ್ಯತ್ವ ಬೆಳೆಸಿರ್ತಕ್ಕಂಥ ಗುಣವನ್ನು ಕಾಣ್ಬೋದು. ಮನುಷ್ಯತ್ವ ಅಂದ್ರೆ ಏನು? ಕುವೆಂಪು ಒಂದು ಮಾತಾಡಿದ್ರಂತ ಕೆ.ವಿ. ಪುಟ್ಟಪ್ಪನವರು ಒಂದು ಮಾತು ಹೇಳಿದ್ದಾರೆ, ಎಲ್ಲ ಮಕ್ಕಳು ಹುಟ್ಟುವಾಗ ವಿಷಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ನಮ್ಮ ಸಾಮಾಜಿಕ ಅವ್ಯವಸ್ಥೆಯಿಂದ ಅಲ್ಪಮಾನವರಾಗುತ್ತಾರೆ. ನಾವು ಅಲ್ಪಮಾನವರಾಗಬೇಕು, ವಿಷಮಾನವರಾಗಬೇಕು. ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಲ್ವಾ? ಅಲ್ಪಮಾನವರಾಗಬಾರದಲ್ಲ. ವಿಶ್ವಮಾನವರಾಗಬೇಕು. ಅದಕ್ಕೆ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನೇ ಕಲಿಸ್ಬೇಕು. ಮೌಲ್ಯಯುತವಾದ ಜೀವನ, ಮೌಲ್ಯಗಳು ಇರಬೇಕು ಬದುಕಿನಲ್ಲಿ. ಈ ಮೌಲ್ಯಗಳು ಇಲ್ಲೇ ಹೋದರೆ ಭಾರಿ ಕಷ್ಟ ಆಗ್ತದೆ. ಮತ್ತೆ ವೈಚಾರಿಕತೆಯನ್ನು ಬೆಳೆಸಬೇಕು, ವೈಜ್ಞಾನಿಕತೆಯನ್ನು ಬೆಳೆಸಬೇಕು. ಕಂದಾಚಾರಗಳು, ಮೂಢನಂಬಿಕೆಗಳು, ಮೌಢ್ಯಗಳು, ಇವುಗಳಿಂದ ಮಕ್ಕಳನ್ನೇ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಎಲ್ಲ ತಂದೆ ತಾಯಿಗಳು ಮಾಡ್ತಕ್ಕಂಥ ಕೆಲಸ, ಶಿಕ್ಷಕರು ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ನಾವು ನಮ್ಮ ಸಮಾಜದಲ್ಲಿ 3 ಜನರನ್ನ ಬಹಳ ಗೌರವದಿಂದ ಕಾಣ್ತೀವಿ. ಶಿಕ್ಷಕರು,
ರೈತರು, ಆಮೇಲೆ ಸೈನಿಕರು. ನೀವು ನಿಸ್ವಾರ್ಥತೆಯಿಂದ ಸೈನಿಕರು ದೇಶ ಕಾಯ್ತಾರೆ ಅಲ್ವಾ? ಶಿಕ್ಷಕರು ನಿಸ್ವಾರ್ಥತೆಯಿಂದ ಶಿಕ್ಷಣವನ್ನು ಒದಗಿಸ್ಕೊಡ್ತಾರೆ. ಈ ಭವಿಷ್ಯದ ವ್ಯಕ್ತಿಗಳನ್ನಾಗಿ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ರೈತರು ನಮಗೆ ಅನ್ನವನ್ನು ಕೊಡ್ತಾರೆ, ಬೆಳೆದು ಪಾಪ ಅನ್ನ ಕೊಡ್ತಾರೆ. ಈಗ ಅನ್ನ ಇಲ್ಲದೆ ಹೋಗಿದ್ರೆ, ನಾವು ಊಟನೆ ಮಾಡದೇ ಹೋಗಿದ್ರೆ ಬೆಲೆ ಕಷ್ಟ ಯಾಕೆ ಬರ್ತಿದ್ದಲ್ಲ? ಅನ್ನಕ್ಕೋಸ್ಕರ ಕಷ್ಟ. ಅದಕ್ಕೆ ಈ ಮೂರು ಜನರಿದಾರಲ್ಲ, ಮೂರು ವರ್ಗದ ಜನ, ಶಿಕ್ಷಕರು, ಸೈನಿಕರು ಮತ್ತು ರೈತರು, ಇವರು ಮೂರು ಜನ ನಮ್ಮ ಬದುಕನ್ನು ಹಸನು ಮಾಡ್ತಕ್ಕಂಥ ಜನ. ನಮ್ಮ ಬದುಕನ್ನು ನಾವು ಬದುಕಬೇಕಾದ್ರೆ ಮೂರು ಜನರು ಕೂಡ ಬೇಕಾಗ್ತದೆ. ಹೇಳ್ತಾ ಇದ್ದೀನಿ, ನಾನು ಒಬ್ಬ ಶಿಕ್ಷಕ, ನಮ್ಮ ಹೆಡ್ ಮಾಸ್ಟರ್, ನಮ್ಮ ಫ್ರೆಂಡ್, ನಮ್ಮ ಊರಿಗೆ ಹೆಡ್ ಮಾಸ್ಟರ್ ರಾಜಪ್ಪ ಅಂತ ಹೆಡ್ ಮಾಸ್ಟರ್. ಅವ್ರು ಬರದೇ ಹೋಗಿದ್ರೆ ನಾವು ವಿದ್ಯಾವಂತಿ ಆಗಿರ್ಲಿಲ್ಲ. ವಿದ್ಯಾವಂತನಾಗದೆ ಹೋಗಿದ್ರೆ ಮುಖ್ಯಮಂತ್ರಿನೂ ಆಗ್ತಿಲ್ಲ, MLA ಆಗ್ತಿರ್ಲಿಲ್ಲ, ಡೆಪ್ಯೂಟಿ CM ಆಗ್ತಿರ್ಲಿಲ್ಲ. ಅದರಲ್ಲಿ ಒಬ್ಬ ರಾಜಪ್ಪ ಅಂತ ಹೆಡ್ ಮಾಸ್ಟರ್ ಬಂದ ಮೇಲೆ ನಾನು ಲಾಯರಾಗಿದ್ದು ಸಾಧ್ಯ ಉಂಟು, MLA ಆಗಿದ್ದು ಸಾಧ್ಯ ಉಂಟು, ಮಂತ್ರಿ ಆಗಿದ್ದು ಸಾಧ್ಯ ಉಂಟು, ಮುಖ್ಯಮಂತ್ರಿ ಆಗಿದ್ದು ಸಾಧ್ಯ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಬದುಕನ್ನು, ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು ನಮ್ಮ ಉಪಾಧ್ಯಾಯರು. ಆಮೇಲೆ ಅವಕಾಶಗಳು ಸಿಕ್ಕಿರೋದ್ರಿಂದ, ನನಗೆ ಅವಕಾಶ ಸಿಕ್ಕಿರೋದ್ರಿಂದ ನಾನು ವಿದ್ಯಾವಂತನಾದೆ. ನಮ್ಮ ಮನೆಯಲ್ಲಿ ಅವಕಾಶ ಸಿಕ್ಕಿಲ್ವಲ್ಲ, ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ಅಕ್ಕದಿರೋದು, ತಂಗಿಯಿಲ್ಲ, ಅಕ್ಕದಿರೋ ಅವರೆಲ್ಲ ವಿದ್ಯಾವಂತರಾಗಿ ಉಳ್ಕೊಬಿಟ್ರು ಪಾಪ. ನೋಡಿ ಹೆಂಗೆ. ಅದಕ್ಕೆ ನಿಮಗೆಲ್ಲ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ಸದುಪಯೋಗ ಮಾಡಬೇಕಂತ ಪ್ರಯತ್ನ ಮಾಡಬೇಕು. ಮತ್ತು ನಿಮ್ಮ ಮಕ್ಕಳನ್ನು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡಿ. ಮತ್ತು ಸಮಾಜಮುಖಿಯಾಗಿ ಇರಬೇಕು. ನಮಗೂ ಸಮಾಜಕ್ಕೂ ಸಂಬಂಧ ಇಲ್ಲ ಅಂತ ಇರಬಾರದು. ಸಮಾಜಮುಖಿಯಾಗಿ ಇರಬೇಕು. ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಸರ್ಕಾರಿ ನೌಕರರು ಸಂಘದವರು ನಿಮ್ಮ ಸಮಸ್ಯೆಗಳೇನಿದೆ ಅವುಗಳನ್ನು ಕೂಡ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇರತಕ್ಕಂಥ ಮಾತುಗಳನ್ನು. ಮತ್ತು ಸರ್ಕಾರ ಮಾಡತಕ್ಕಂಥ ಕಾರ್ಯಕ್ರಮಗಳಿರ್ತಾವಲ್ಲ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ, ಇವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವಲ್ಲ, ಆ ಕಾರ್ಯಕ್ರಮಗಳನ್ನು ಕರಾರುವಕ್ಕಾಗಿ ಯಾರು ತಲುಪಿಸ್ಬೇಕು ಅವರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಲ್ವಾ? ಅದಕ್ಕೆ ಈ ಸರಿ ಏನು ಮಾಡಿದ್ರೆ ಗ್ಯಾರಂಟಿ ಯೋಜನೆಗಳಿರ್ಬೋದ, ಈ ಗ್ಯಾರಂಟಿ ಯೋಜನೆಗಳನ್ನ ಮಧ್ಯವರ್ತಿಗಳು ಅವರೇನೇ ಬೇಡ ಅಂತ ನೇರವಾಗಿ ಅವ್ರಿಗೆ ಕೊಡ್ಬೋದು ಅಂತ ಮಾಡಿದ್ರು. ಮಧ್ಯವರ್ತಿಗಳು ಇದ್ರೆ ನಿಮಗೂ ಕಷ್ಟ, ನಮಗೂ ಕಷ್ಟ. ಅದಕ್ಕೆ ಮಧ್ಯವರ್ತಿಗಳು ಬೇಡಪ್ಪ, ನೇರ ಅವ್ರ ಅಕೌಂಟಿಗೆ ಹಾಕೋಣ ಅಂತೇಳಿ ಮಾಡಿದೆ. ಅದು ಮಾಡೋದ್ರಿಂದ ಬಹಳ ಅನುಕೂಲ ಆಗ್ತದೆ ಅಂತೇಳಿ ನಿಮ್ಮ ಅಭಿಪ್ರಾಯ ಏನು? ಆಮೇಲೆ ಅನೇಕ ಸಮಸ್ಯೆಗಳನ್ನ ಹೇಳಿದ್ದಾರೆ. ಆಕ್ಚುಲಿ ಇದು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ.
ಸಮಸ್ಯೆಗಳಿಗೆ ನ್ಯಾಯಯುತವಾದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕರಣ ಮನಸ್ಸಿನಿಂದ ಇರ್ತದೆ. ಅದು ಶಿಕ್ಷಕರ ಸಮಸ್ಯೆ ಇರ್ಬೋದು, ಸರ್ಕಾರಿ ನೌಕರರ ಸಮಸ್ಯೆ, ಯಾವುದೇ ಸಮಸ್ಯೆ ಇದೆ. ಸಮಸ್ಯೆ ಈಗ 6ನೇ ವೇತನ ಆಯೋಗ 2018ರಲ್ಲಿ ನಾನೇ ಮುಖ್ಯಮಂತ್ರಿಯಾಗಿದ್ದೇನೆ. 30% ಬೇಸಿಕ್ ಪೇಗೆ ನಾವು ಮಾತನಾಡ್ತಿದ್ದೇವೆ. ಆಗ 10,500 ಕೋಟಿ ರೂಪಾಯಿ. ಎಷ್ಟು? ಆಮೇಲೆ ಈಗ ಷಡಕ್ಷರಿ 7ನೇ ವೇತನ ಆಯೋಗ ನಿಮ್ಮ ಕೈ ಒತ್ತಾಯ ಮಾಡಿಸ್ಕೊಳ್ಳೇ ಇಲ್ಲ, ನಾನೇ ಜಾರಿ ಮಾಡ್ಬಿಟ್ಟೆ. 27% 27% ನಮ್ಮ ಯಾರವರು ಸುಧಾಕರ್ ಏನು ಶಿಫಾರಸು ಮಾಡಿದ್ರು ಅದನ್ನು ಯಥಾವತ್ತಾಗಿ ಜಾರಿ ಮಾಡಿ. ಷಡಕ್ಷರಿಗೆ ಮಾತಾಡಕ್ಕೆ ಬಿಡಲಿಲ್ಲ. ಅದರಿಂದ ನಾವು ಓಪನ್ ಮೈಂಡ್ ನ್ಯಾಯಯುತವಾದ ಸಮಸ್ಯೆಗಳನ್ನು ಕಮಿಟಿ ಮಾಡಿದ್ದೀವಿ. ಕಳಪ ಕೂತೀವಿ MPS ಕಮಿಟಿ ಮಾಡಿದ್ದೀವಿ. ಆ ಕಮಿಟಿ ಶಿಫಾರಸು ಆದ್ಮೇಲೆ ನಿಮಗೆ ಜೊತೆ ಲೆಕ್ಕ ಮಾತಾಡ್ತೀವಿ. ಬೇಗ ಕೂಡ ಕೇಳ್ತೀನಿ, ವರದಿ ಬಂದ ಮೇಲೆ ನಿಮ್ಮ ಜೊತೆ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ನಾನು ಮಾಡೋದಲ್ಲ, ಇದು OPS MPS ಇದೆಯಲ್ಲ, ನಾನು ಮಾಡೋದ ಯಾರು ಮಾಡಿದವರು? ಸೆಂಟ್ರಲ್ ಮಾಡಿದ್ರು. ನೀವು ಅದಾಗಿ ನನ್ನ ಐದೇ ರಾಜ್ಯಗಳಲ್ಲಿ ಇರೋದು. ಇದು 6ನೇ ರಾಜ್ಯ ಅಷ್ಟೇ. ವರದಿ ಬಂದ ಮೇಲೆ ನಿಮ್ಮ ಜೊತೆ ಚರ್ಚೆ ಮಾಡಿ ಸೂಕ್ತವಾದಂತ ನಿರ್ಣಯವನ್ನ ಮಾಡುತ್ತೇನೆ. ಶಿಕ್ಷಕರ ದಿನ C&R ಇದೆಯಲ್ಲ, ಅದ್ರ ಬಗ್ಗೆ ಕೂಡ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ್ರೆ ನಾನು ಯಾವಾಗ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಚರ್ಚೆ ಮಾಡ್ತೇನೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ದುಡ್ಡು, ಸರ್ಕಾರ ದುಡ್ಡು ಅಂದ್ರೆ ಯಾರು ದುಡ್ಡಪ್ಪ? ಜನರ ದುಡ್ಡಲ್ವಾ? ಈಗ ನೋಡಿ, 1,20,000 ಕೋಟಿ ಕಮರ್ಷಿಯಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಅದರಲ್ಲಿ 4,500 ಕಡಿಮೆ ಮಾಡಿಬಿಟ್ರೆ ಯಾರ ಮೇಲೆ? ಸರ್ಕಾರದಲ್ಲಿ ನಿಮ್ಮ ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ ಕಲೆಕ್ಟ್ ಮಾಡ್ತೀವಿ. ಅದು ಸುಮಾರು 40,000 ಕೋಟಿ ಮಾಡಬೇಕು ಅಂತ ಹೇಳಿದ್ದೀವಿ ಸರ್. ಲಾಸ್ಟ್ 40,000 ಕೋಟಿ ನೀವು 3,00,000 ಕಡಿಮೆ ಮಾಡಿಬಿಟ್ರೆ ಅದಕ್ಕೆ
ನೀವು ಕೂಡ ನಮ್ಮ ಜೊತೆ ಇರಬೇಕು, ಕೈ ಜೋಡಿಸ್ಬೇಕು, ನಾವು ನಿಮ್ಮ ಜೊತೆ ಕೈ ಜೋಡಿಸೋಕ್ಕೆ ತಯಾರಿದ್ದೀವಿ. ಸೊ ಅದನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ಈ ಪ್ರತಿಭಾ ಇವತ್ತು ಆಮೇಲೆ ನಾನು ಆದೇಶ ಹೊರಡಿಸ್ಕೊಂಡಿದ್ದೀನಿ, ಲಾಂಚ್ ಮಾಡೋಣ, ಬರ್ತೀನಿ ನಾನು ಲಾಂಚ್ ಮಾಡೋಣ. ಆರೋಗ್ಯ ಕರ್ನಾಟಕ ಆರೋಗ್ಯ ಸಂಜೀವಿನಿ ಅದು ಆದೇಶ ಹೊರಡಿಸ್ತಿದೆ, ಆದೇಶ ಹೊರಡಿಸಿದ್ವಿ, ಜಾರಿ ಮಾಡಬೇಕು ಅಂತ ಹೇಳ್ತಿದ್ರೆ ಜಾರಿ ಮಾಡೋಣ. ಅದು ಒಪ್ಕೊಂಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಯಾವಾಗಲೂ ಏನು ಮಾತು ಕೊಡ್ತೀವಿ, ಏನು ಒಪ್ಪಂದ ಆಗ್ತದೆ ಯಾವುದು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ, ಯಾವುದು ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಶಿಕ್ಷಕರ ಜೊತೆ ಚೀಫ್ ಸೆಕ್ರೆಟರಿ ಜೊತೆ ಯಾರು ಏನೇನು ಸಭೆ ಮಾಡಬೇಕು ಅವೆಲ್ಲ ಮಾಡ್ತಾರೆ. ಗೊತ್ತಾಯ್ತಲ್ಲ? ಸೊ ನಾವು ನೀವೆಲ್ಲ ಸಮಾಜ ಸುಧಾರಣೆ ಮಾಡಲಿಕ್ಕೆ, ಬದಲಾವಣೆ ಮಾಡಲಿಕ್ಕೆ ನಮ್ಮ ಕರ್ತವ್ಯ, ಜವಾಬ್ದಾರಿ ಅಂತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೆ ಅವರ ಭವಿಷ್ಯ ಉಜ್ವಲ ಆಗಲಿ. ಯಾರ್ಯಾರು ನಿಮ್ಮ ಮಕ್ಕಳಿದ್ದಾರೆ, ಪ್ರತಿಭಾವಂತರಿದ್ದಾರೆ, ಪ್ರತಿಭಾವಂತರಿದ್ದಾರೆ, ಅವರೆಲ್ಲರೂ ಭವಿಷ್ಯಗಳು ಉಜ್ವಲವಾಗಲಿ ಅಂತೇಳಿ ಆಸೆಯಿಂದ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್.